21 ದಿವಸ ನಾವು ಶುಗರ್ ಬಿಟ್ಟರೆ ನಮ್ಮ ದೇಹದಲ್ಲಿ ಏನೇನೆಲ್ಲ ಚೇಂಜಸ್ ಆಗುತ್ತೆ. ನಾವು ಡೈಲಿ ಕುಡಿಯುವಂಥ ಕಾಫಿ, ಟೀ, ಬಿಸ್ಕೆಟ್ಸು, ಕೇಕು, ಬೇಕರಿ ಐಟಮ್ಸು ಇದರಿಂದ ಎಲ್ಲ ಎಷ್ಟೆಷ್ಟೆಲ್ಲ ಪರಿಣಾಮ ಇದೆ ಅಂತ ಹೇಳಿದ್ರೆ ಇದು ಒಂಥರ ಸ್ಲೋ ಪಾಯ್ಸನ್ ಥರ ವರ್ಕ್ ಆಗುತ್ತೆ. ಇವತ್ತು ನಾನು 21 ದಿವಸ ಚಾಲೆಂಜ್ ಕೊಡ್ತಾ ಇದ್ದೀನಿ ನಾನು ನಿಮಗೆ. ನೀವೇನಾದ್ರು ಶುಗರ್ ಬಿಟ್ಟರೆ ನಿಮ್ಮ ಬಾಡಿಲಿ ಡೇ 1 ಹಿಡ್ಕೊಂಡು ಡೇ 21 ಏನೇನೆಲ್ಲ ಚೇಂಜಸ್ ಆಗುತ್ತೆ, ಕೊನೆಗೆ ನೀವು ಎಷ್ಟು ಡಿಸಿಪ್ಲೈನ್ ಆಗಿ ನಿಮಗೆ ಗೊತ್ತಿಲ್ದಿರ ನೀವು ಶುಗರ್ ಬಿಡ್ತೀರಾ. ಈ ಶುಗರಿಂದ ಮುಕ್ತಿ ಪಡಿಬೇಕು ಅಂತ ಹೇಳಿದ್ರೆ ಈ ವಿಡಿಯೋ ನಿಮಗೋಸ್ಕರ. ಬನ್ನಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡಿದ್ರೆ ಡೈರೆಕ್ಟ್ ಮ್ಯಾಟ್ರಿಗೆ ಬರ್ತೀನಿ. ನೋಡಿ, ಇಲ್ಲಿ ನೀವು 21 ದಿನ ಶುಗರ್ ಬಿಟ್ರೆ ಏನಾಗುತ್ತೆ, ಸಿಂಪಲ್ಲು ಬಿಟ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಡೇ 1 2 3 ನೋಡಿ, ಇಲ್ಲಿ ಡೇ 1 ಹಿಡ್ಕೊಂಡು ಡೇ 3 ವಿತ್ಡ್ರಾಲ್ ಸ್ಟೇಜ್ ಅಂತ ಕರಿತೀವಿ ಇದನ್ನ. ಈ ವಿತ್ಡ್ರಾಲ್ ಸ್ಟೇಜ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಫಸ್ಟ್ 2 to 3 ಡೇಸಲ್ಲಿ ಲಿಟಲ್ ಟಫ್ ಆಗುತ್ತೆ. ಫಸ್ಟು ನೀವು 2 ಅಥವಾ 3 ದಿವಸದಲ್ಲಿ ಸ್ವಲ್ಪ ನಿಮಗೆ ಕಷ್ಟ ಆಗ್ಬೋದು. ಅದು ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳಿದ್ರೆ ಈ ಸಿಂಪ್ಟಮ್ಸ್ ಬರ್ಬೋದು. ಶುಗರ್ ಬಿಟ್ಟಿದ ತಕ್ಷಣ ನಿಮಗೆ ಏನೇನೆಲ್ಲ ಫೀಲ್ ಆಗುತ್ತೆ ಅಂತ ಹೇಳಿದ್ರೆ ಅದು ಹೆವಿ ಅಡಿಕ್ಟ್ ಆಗಿರೋರು ಹೆಡ್ಡೇಕ್ ಆಗಿರ್ಬೋದು, ಅದು ಎಸ್ಪೆಷಲಿ ಕಾಫಿ ಟೀಗೆ ಅಡಿಕ್ಟ್ ಆಗಿರೋರು, ಮತ್ತು ಇರಿಟೇಷನ್ ಆಗಿರ್ಬೋದು, ಸ್ವೀಟ್ ಕ್ರೇವಿಂಗ್ಸ್ ಆಗಿರ್ಬೋದು, ಅದ್ರ ಜೊತೆಗೆ ಲೋ ಎನರ್ಜಿ ಫೀಲಿಂಗು, ಈ ರೀತಿ ಎಲ್ಲ ನಿಮಗೆ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗ್ಬೋದು. ಎಸ್ಪೆಷಲಿ ನೀವು ಶುಗರು ಬಿಟ್ಟಾಗ ಅದು ಮೊದಲನೇ ದಿನದಿಂದ ಹಿಡ್ಕೊಂಡು 3ನೇ ದಿನಕ್ಕೆ. ಆಮೇಲೆ ನೋಡಿ, ಇಲ್ಲಿ ಇದನ್ನು ನೋಡಿ ಭಯ ಪಡಬೇಡಿ. ಎಸ್ಪೆಷಲಿ ಈ ರೀತಿ ಎಲ್ಲ ಸಿಂಪ್ಟಮ್ಸ್ ಬಂದಿದ ತಕ್ಷಣನೇ ಅಯ್ಯೋ ಶುಗರ್ ಬಿಟ್ಟಿದ ತಕ್ಷಣ ನನಗೇನೋ ಆಗೋಯ್ತಪ್ಪ ಅನ್ನೋ ರೀತಿ ಎಲ್ಲ ಫೀಲ್ಸ್ಗೆ ಹೋಗ್ಬೇಡಿ ನೀವು. ಇದು ಬಿಟ್ಟಾಗ ಸ್ವಲ್ಪ ನಿಮಗೆ ಏನಂತಾರೆ ಭಯ ಆಗ್ಬೋದು, ಏನೋ ಆಗ್ತಿದೆಯಲ್ಲ ನನ್ನ ದೇಹದಲ್ಲಿ ಅಂತ. ಬಟ್ ಇದು ಕಂಪ್ಲೀಟ್ ನಾರ್ಮಲ್ಲು, ಎಸ್ಪೆಷಲಿ ಶುಗರ್ ಬಿಟ್ಟಾಗ. ನೋಡಿ, ಇಲ್ಲಿ ಇದನ್ನೇನಾದರೂ ನೀವು ಡೇ 1 ಹಿಡ್ಕೊಂಡು ಡೇ 3 ನೀವು ಅದು ಪಾರ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಶುಗರಿಂದ ನೀವು 50% ಗೆದ್ದಂಗೆ. ಇನ್ನು ನೀವು ನೆಕ್ಸ್ಟು ಡೇ 4 ಬಂದ್ಬಿಟ್ಟು ಡೇ 7 ನಿಮ್ಮ ಬಾಡಿ ರೀಸೆಟ್ ಆಗುತ್ತೆ. ಇನ್ನು ಡೇ 1 ಡೇ 3 ನೀವು ಜಂಪ್ ಮಾಡಿದ್ರಿ ಹೆಂಗೋ ಏನಂತಾರೆ ಶುಗರ್ ಬಿಡಬೇಕು ಅಂದ್ಬಿಟ್ಟು, ಅದು ಎಸ್ಪೆಷಲಿ ಟೀ, ಕಾಫಿ, ಬಿಸ್ಕೆಟ್ಸು, ಬೇಕರಿ ಐಟಮ್ಸ್ ಎಲ್ಲ ನೀವು ಬಿಟ್ಬಿಟ್ಟಿದ್ದೀರಾ ಇವಾಗ. ಇನ್ನು ಡೇ 4 ಡೇ 7 ನಿಮ್ಮ ಬಾಡಿ ಯಾವ ರೀತಿ ರೀಸೆಟ್ ಆಗುತ್ತೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಡೇ 4 ಬಾಡಿ ಅಡ್ಜಸ್ಟ್ ಶುರು ಆಗುತ್ತೆ. ಎಸ್ಪೆಷಲಿ ಡೇ 4 ಡೇ 7 ನಿಮ್ಮ ಬಾಡಿ ಇವಾಗ ನೆಕ್ಸ್ಟ್ ಅಡ್ಜಸ್ಟ್ ಆಗೋದಕ್ಕೆ ಶುರು ಆಗುತ್ತೆ. ಅಡ್ಜಸ್ಟ್ ಆಗೋ ಟೈಮಲ್ಲಿ ನಿಮ್ಮ ಬಾಡಿ ಯಾವ ರೀತಿ ಆಗುತ್ತೆ ಅಂತ ಹೇಳಿದ್ರೆ ಎನರ್ಜಿ ಸ್ಟೇಬಲ್ ಆಗುತ್ತೆ. ಎಸ್ಪೆಷಲಿ ನಿಮ್ಮ ಏನು ಎನರ್ಜಿ ಇಳಿದೋಗಿರುತ್ತೆ, ಅಯ್ಯೋ ಶುಗರ್ ಬಿಟ್ಬಿಟ್ಟಿದ್ದೀನಲ್ಲಪ್ಪ ಅಂತ, ಆ ಎನರ್ಜಿ ಮತ್ತೆ ರೀಗೈನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಬಾಡಿ ಅಡ್ಜಸ್ಟ್ ಆಗೋದಕ್ಕೆ ಶುರು ಆಗುತ್ತೆ. ಅದ್ರ ಜೊತೆಗೆ ಆಫ್ಟರ್ನೂನ್ ಸ್ಲೀಪಿನೆಸ್ ಕಡಿಮೆ ಆಗುತ್ತೆ. ಸುಮಾರು ಜನಕ್ಕೆ ಮಧ್ಯಾಹ್ನ ಬಂದಿದ ತಕ್ಷಣ ನಿದ್ದೆ ಎಳಿತಾ ಇರುತ್ತೆ. ಅದು ಏನಕ್ಕೆ ಅಂತ ಹೇಳಿದ್ರೆ ಶುಗರ್ ನೀವು ತಿಂದು ನಿಮ್ಮ ದೇಹನ ಆ ರೀತಿ ಹಾಳು ಮಾಡ್ಕೊಬಿಟ್ಟಿದ್ದೀರಾ, ಸ್ಲೋ ಪಾಯ್ಸನ್ನ. ಇವಾಗ ಇದು ಬಿಟ್ಟು ಒಂದು 4ನೇ ದಿವಸಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಮಧ್ಯಾಹ್ನ ನಿದ್ದೆ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಗ್ಯಾಸು ಬ್ಲೋಟಿಂಗ್ ರಿಡ್ಯೂಸ್ ಆಗುತ್ತೆ. ಸುಮಾರು ಜನಕ್ಕೆ ಈ ಗ್ಯಾಸು ಬ್ಲೋಟಿಂಗ್ ಪ್ರಾಬ್ಲಮ್ ಇರುತ್ತೆ. ಇದು ಏನಕ್ಕೆ ಬರುತ್ತೆ ಅಂತ ನಿಮಗೆ ಗೊತ್ತಿಲ್ಲ. ನೀವು ಕುಡಿತಿರೋ ಈ ಟೀ, ಕಾಫಿ ಚೆನ್ನಾಗಿ ಶುಗರ್ ಹಾಕೊಂಡು ಕುಡಿಯೋದು, ರಸ್ಕು, ಬಿಸ್ಕೆಟ್ಗಳು ಅಂತೆಲ್ಲ ತಿನ್ನೋದು, ಬಟ್ ಇದು ನಿಮ್ಗೆ ಗೊತ್ತಾಗಲ್ಲ ಶುಗರು ಅದರಲ್ಲಿ ಎಷ್ಟೆಷ್ಟೆಲ್ಲ ಇರುತ್ತೆ ಅಂತ. ಅದು ಇಂಪ್ಯಾಕ್ಟ್ ಮಾಡಿ ನಿಮಗೆ ಗ್ಯಾಸು ಬ್ಲೋಟಿಂಗ್ ಎಲ್ಲ ಬರೋದಕ್ಕೆ ಶುರು ಆಗುತ್ತೆ. ಅದ್ರ ಜೊತೆಗೆ ಇದು ನಿಮಗೆ ಈ ಗ್ಯಾಸು ಬ್ಲೋಟಿಂಗು ಆಲ್ಮೋಸ್ಟ್ ನಿಮಗೆ ರಿಡ್ಯೂಸ್ ಆಗೋದಕ್ಕೆ ಶುರು ಆಗುತ್ತೆ 4ರಿಂದ 7ನೇ ದಿವಸದೊಳಗಡೆ. ಅದ್ರ ಜೊತೆಗೆ ಹಂಗರ್ ಕಂಟ್ರೋಲ್ ಆಗುತ್ತೆ. ನಿಮಗೆ ಏನು ಇದು ಪ್ರತಿನಿತ್ಯ ಹಸಿವಾಗ್ತಿದೆಯಲ್ಲ, ಅದು ಇದೊಂಥರ ಏನು ಎಷ್ಟೇ ತಿಂದರೂ ಒಂಥರ ಹಸಿವಾಗ್ತಿರುತ್ತಲ್ಲ, ಇದು ಏನಂತ ಹೇಳಿದ್ರೆ ಈ ಸ್ವೀಟ್ ಕ್ರೇವಿಂಗ್ಸಿಂದ, ಈ ಶುಗರಿಂದ. ಈ ಶುಗರ್ ಬಿಟ್ಟಿದ ತಕ್ಷಣ ಫಸ್ಟು ನಿಮಗೆ ಈ ಹಂಗರ್ ಕಂಟ್ರೋಲು ಒಂದು ಮಟ್ಟಿಗೆ ನಿಮಗೆ ಕಂಟ್ರೋಲಿಗೆ ಬರುತ್ತದು, ಎಸ್ಪೆಷಲಿ 4ರಿಂದ 7ನೇ ದಿವಸದೊಳಗಡೆ. ಅದ್ರ ಜೊತೆಗೆ ನೋಡಿ, ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಚೇಂಜ್ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಇನ್ಸುಲಿನ್ ಲೆವೆಲ್ಲು ನಾರ್ಮಲ್ ಆಗೋದಕ್ಕೆ ಶುರು ಆಗುತ್ತೆ. ಎಸ್ಪೆಷಲಿ ತುಂಬಾ ಇಂಪಾರ್ಟೆಂಟು ಈ ಪ್ರೀ ಡಯಾಬಿಟೀಸ್ ಇರೋರು, ಮತ್ತು ಈ ಥೈರಾಯ್ಡು, ಮತ್ತು PCOD, PCOS ಇವೆಲ್ಲ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರೋರು, ಎಸ್ಪೆಷಲಿ ಶುಗರ್ ಬಿಟ್ಟಾಗ ಆಯಿತಾ, ಇದರಿಂದ ಎಲ್ಲ ಸ್ವಲ್ಪ ನೀವು ಹಾರ್ಮೋನಲ್ ಬ್ಯಾಲೆನ್ಸ್ ಮಾಡ್ಕೋಬೋದು. ಎಸ್ಪೆಷಲಿ ಡಯಾಬಿಟೀಸು, ಇನ್ನೇನು ಡಯಾಬಿಟೀಸ್ ಬಾರ್ಡರ್ ಲೆವೆಲಲ್ಲಿ ಇರೋರಿಗೆ ಮತ್ತೆ ನಾರ್ಮಲ್ ಆಗೋದಕ್ಕೆ ಶುರು ಆಗುತ್ತೆ. ಎಸ್ಪೆಷಲಿ ನೀವು ನಿಮ್ಮ ಇನ್ಸುಲಿನ್ ಲೆವೆಲ್ಲು ನಾರ್ಮಲ್ ಆದಾಗ, ಇನ್ಸುಲಿನ್ ಲೆವೆಲ್ ನಾರ್ಮಲ್ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ಈ ಶುಗರ್ನ ನೀವು ಕಂಪ್ಲೀಟಾಗಿ ಬಿಟ್ಟಾಗ. ಇದು ಸೊ ನಿಮಗೆ 4ರಿಂದ 7ನೇ ದಿವಸದೊಳಗಡೆ ಆಗುತ್ತೆ. ಇನ್ನು ನೆಕ್ಸ್ಟು 8ರಿಂದ 14ನೇ ದಿವಸ, ನೆಕ್ಸ್ಟ್ ಇನ್ನು 8ರಿಂದ 14ನೇ ದಿವಸದಲ್ಲಿ ನಿಮ್ಮ ಬಾಡಿ ಯಾವ ರೀತಿ ಚೇಂಜಸ್ ಆಗುತ್ತೆ ಅಂತ ಹೇಳಿದ್ರೆ ವಿಸಿಬಲ್ ರಿಸಲ್ಟ್ಸು. ಇನ್ನು ನೆಕ್ಸ್ಟ್ ಇವಾಗ ಇಷ್ಟೆಲ್ಲ ಆಯಿತು, ಇವಾಗ ಫಸ್ಟು ಬಾಡಿ ಇವಾಗ ಅಡ್ಜಸ್ಟ್ ಆಗೋದಕ್ಕೆ ಶುರು ಆಯಿತು, ಅದ್ರ ಜೊತೆಗೆ ಬಾಡಿ ರೀಸೆಟ್ ಆಗೋದಕ್ಕೆ ಶುರು ಆಯಿತು. ಇನ್ನು 8ರಿಂದ 14ನೇ ದಿವಸಕ್ಕೆ ಏನಾಗುತ್ತೆ ಅಂದರೆ ನಿಮ್ಮ ಬಾಡಿ ವಿಸಿಬಲ್ ರಿಸಲ್ಟ್ಸು. ಇವಾಗ ಶುಗರ್ ಬಿಟ್ಟಿದ್ದಾರೆ ಅಂದರೆ ನಿಮಗೆ ರಿಸಲ್ಟ್ಸ್ ಕಾಣಿಸ್ಬೇಕಲ್ಲ, ಇಲ್ಲಾಂದರೆ ನಿಮಗೆ ನೀವು ಮಾಡೋದಕ್ಕೂ ಇಂಟ್ರೆಸ್ಟ್ ಇರಲ್ಲ. ಈ 21 ದಿವಸದ ಚಾಲೆಂಜಲ್ಲಿ ರಿಸಲ್ಟ್ಸ್ ಯಾವ ರೀತಿ ಬರುತ್ತೆ ಅಂತ ಹೇಳಿದ್ರೆ ಫೇಸು ಚೇಂಜ್ ಆಗುತ್ತೆ. ನಿಮ್ಮ ಫೇಸಲ್ಲಿ ಆ ಪಫಿನೆಸ್ ಇರೋದು ಮತ್ತು
ಚಾರ್ಮ್ ಕಡಿಮೆ ಆಗಿರೋದು ಅವೆಲ್ಲ ನಿಮಗೆ ಮತ್ತೆ ಏನಂತಾರೆ ಚಾರ್ಮ್ ಬರೋದಕ್ಕಾಗಿರ್ಬೋದು, ಆ ಪಫಿನೆಸ್ ಎಲ್ಲ ಆಗಿರ್ಬೋದು, ಅದೆಲ್ಲ ಕಡಿಮೆ ಆಗೋದಕ್ಕೆ ಶುರು ಆಗುತ್ತೆ. ಅದ್ರ ಜೊತೆಗೆ ಸ್ಕಿನ್ನು ಕ್ಲೀನ್ ಆಗುತ್ತೆ. ಎಸ್ಪೆಷಲಿ ನಿಮ್ಮ ಪಿಂಪಲ್ಸು ಆಕ್ನಿಗಳೆಲ್ಲ ಸ್ವಲ್ಪ ಕ್ಲಿಯರ್ ಆಗೋದಕ್ಕೆ ಶುರು ಆಗುತ್ತೆ. ಅದ್ರ ಜೊತೆಗೆ ನೋಡಿ ಇಲ್ಲಿ ಫ್ಯಾಟು, ಎಸ್ಪೆಷಲಿ ಫ್ಯಾಟ್ ಅಂತ ಹೇಳಿದ್ರೆ ನಿಮ್ಮ ಈ ವೆಯ್ಟ್ ಜಾಸ್ತಿ ಆಗಿರೋರು, ಬೆಲ್ಲಿ ಫ್ಯಾಟ್ ಆಗಿರೋರು, ಇವ್ರಿಗೆಲ್ಲ ಇದೊಂಥರ ಏನಂತಾರೆ ಡೇಂಜರ್ ಅಂತಾನೆ ಹೇಳ್ಬೋದು. ಇದನ್ನ ಸಿಕ್ಕಾಪಟ್ಟೆ ಡೇಂಜರು ಶುಗರು. ಇದು ಯಾರ್ಯಾರು ಬಿಟ್ಟಿಲ್ಲೋ ಅವ್ರಿಗೆ ಫ್ಯಾಟ್ ಲಾಸ್ ಮಾಡ್ತೀನಿ ಅನ್ನೋರಾಗಿರ್ಬೋದು, ಬೆಲ್ಲಿ ಫ್ಯಾಟ್ ಕರಗಿಸ್ತೀನಿ ಅನ್ನೋರಾಗಿರ್ಬೋದು, ದೇವರಾಣೆಗೂ ನಿಮ್ಗೆ ಕಡಿಮೆ ಆಗಲ್ಲ. ಇದು ಕಂಪಲ್ಸರಿ ಏನಂತಾರೆ ಬಿಡಬೇಕು. ಬಿಟ್ಟಿರೋರಿಗೆ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಬೆಲ್ಲಿ ಫ್ಯಾಟ್ ಹತ್ರ ಸ್ವಲ್ಪ ಇಂಚ್ ಲಾಸ್ ಆಗಿರೋದಾಗಿರ್ಬೋದು, ನಿಮ್ಮ ಬಾಡಿಲಿ ಸ್ವಲ್ಪ ಚೇಂಜಸ್ ಆಗಿರ್ಬೋದು, ಎಸ್ಪೆಷಲಿ ಗೊತ್ತಾಗುತ್ತೆ. ನೋಡಿ ಇಲ್ಲಿ ಬೆಲ್ಲಿ ಪಫಿನೆಸ್ ರಿಡ್ಯೂಸ್ ಆಗುತ್ತೆ. ಆ ಬೆಲ್ಲಿ ಫ್ಯಾಟ್ ಹತ್ರ ಪಫಿನೆಸ್ ಅನ್ನೋದು ಏನಿದೆ ಅದು ರಿಡ್ಯೂಸ್ ಆಗೋದಕ್ಕೆ ಶುರು ಆಗುತ್ತೆ. ಅದ್ರ ಜೊತೆಗೆ ವಾಟರ್ ರಿಟೆನ್ಷನ್ ಕಡಿಮೆ ಆಗುತ್ತೆ. ನಿಮ್ಮ ಬಾಡಿಲಿ ಅದು ಏನು ವಾಟರ್ ರಿಟೆನ್ಷನ್, ವಾಟರ್ ತುಂಬಿಕೊಂಡಿದೆ ಅದು ಕಡಿಮೆ ಆಗೋದಕ್ಕೆ ಶುರು ಆಗುತ್ತೆ. ಎಸ್ಪೆಷಲಿ ನೀವು ಶುಗರ್ ಬಿಟ್ಟಾಗ ಅದು 8ರಿಂದ 14ನೇ ದಿವಸದಲ್ಲಿ ಈ ರಿಸಲ್ಟ್ಸ್ ಕಾಣಿಸೋದು ನಿಮಗೆ. ಅದ್ರ ಜೊತೆಗೆ ಕ್ಲೋತ್ಸ್ ಲೂಸ್ ಆಗೋ ಫೀಲಿಂಗ್ಸ್ ಬರುತ್ತೆ ನಿಮಗೆ. ನೀವು ಶುಗರ್ ಬಿಟ್ಟು ಒಂದು 8ರಿಂದ 14ನೇ ದಿವಸದೊಳಗಡೆ ಯಾವ ರೀತಿ ಆಗುತ್ತೆ ಅಂದರೆ, ನಿಮ್ಮ ಟೈಟ್ ಬಟ್ಟೆಗಳು ಯಾವ್ಯಾವ ಇದೆಯೋ ಅದೆಲ್ಲ ಒಂದು ಕಂಟ್ರೋಲ್ಗೆ ಏನಂತಾರೆ ಒಂದು ಸ್ವಲ್ಪ ಲೂಸ್ ಆಗಿರೋ ಥರ ಫೀಲ್ ಬರುತ್ತೆ ನಿಮಗೆ. ಇದಕ್ಕಿಂತ ಖುಷಿಯಾದ ವಿಷಯ ಇನ್ನೇನಿರುತ್ತೆ ಎಸ್ಪೆಷಲಿ ಶುಗರ್ ಬಿಟ್ಟಾಗ. ನೋಡಿ ಇಲ್ಲಿ ಮತ್ತೆ ಸ್ಕಿನ್ನು ಯಾವ ರೀತಿ ಆಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಸ್ಕಿನ್ನು ಸ್ವಲ್ಪ ಏನು ಪಿಂಪಲ್ಸು ಕಾಮ್ ಡೌನ್ ಆಗುತ್ತೆ. ಎಸ್ಪೆಷಲಿ ನಿಮ್ಮ ಮುಖದಲ್ಲಿ ಪಿಂಪಲ್ಸ್ ಏನಿತ್ತು ಇದು 8ರಿಂದ 14 ದಿವಸದಲ್ಲಿ ನೀವೇ ಅಲ್ಲಿ ಏನಂದರೆ ಕ್ಲಿಯರ್ ಸ್ವಲ್ಪ ರಿಸಲ್ಟ್ಸ್ನ ನೋಡ್ಬೋದು. ಪಿಂಪಲ್ಸ್ ಕಡಿಮೆ ಆಗಿರೋ ಥರ, ಅದ್ರ ಜೊತೆಗೆ ಆಯಿಲಿನೆಸ್ ರಿಡ್ಯೂಸ್ ಆಗುತ್ತೆ. ನಿಮ್ಮ ಮುಖದಲ್ಲಿ ಸಿಕ್ಕಾಪಟ್ಟೆ ಆಯಿಲಿನೆಸ್ ಇರುತ್ತಲ್ಲ ಅದು ರಿಡ್ಯೂಸ್ ಆಗೋದಕ್ಕೆ ಶುರು ಆಗುತ್ತೆ. ಅದ್ರ ಜೊತೆಗೆ ನ್ಯಾಚುರಲ್ ಗ್ಲೋ. ಆಯಿತಾ, ನೋಡಿ ಇಲ್ಲಿ ಶುಗರು ಯಾವ್ಯಾವ ರೀತಿಯೆಲ್ಲ ಇಂಪ್ಯಾಕ್ಟ್ ಮಾಡ್ತಿದ್ದು ಮೊದಲು ನಿಮಗೆ. ಇವಾಗ ನೀವು ಶುಗರ್ ಬಿಟ್ಟಾದ್ಮೇಲೆ ಆಯಿತಾ 8ರಿಂದ 14ನೇ ದಿವಸದಲ್ಲಿ ಯಾವ ರೀತಿ ರಿಸಲ್ಟ್ಸ್ ಬರ್ತಿದೆ ಅಂದರೆ, ಸ್ವಲ್ಪ ನಿಮ್ಮ ಫೇಸು ಗ್ಲೋ ಆಗೋದಕ್ಕೆ ಶುರು ಆಗಿದೆ. ಆಯಿತಾ, ಶುಗರು ಸಿಕ್ಕಾಪಟ್ಟೆ ಡೇಂಜರು. ಇದನ್ನು ಬಿಡೋವರೆಗೂ ಸ್ವಲ್ಪ ಕಷ್ಟನೇ. ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಮೈಂಡ್ಗೂ ಶುಗರ್ಗೂ ಸಿಕ್ಕಾಪಟ್ಟೆ ಏನಂತಾರೆ ಕನೆಕ್ಷನ್ ಇದೆ. ಅದು ಯಾವ ರೀತಿ ಅಂದರೆ, ನೋಡಿ ಇಲ್ಲಿ ಫಸ್ಟು ನಿಮ್ಮ ಫೋಕಸ್ಸು ಹಾಳು ಮಾಡಿಬಿಡೋ ಶುಗರು. ಬಟ್ ಇವಾಗ ನಿಮ್ಮ 8ರಿಂದ 14 ದಿವಸದಲ್ಲಿ ನಿಮ್ಮ ಮೈಂಡು ಫೋಕಸ್ ಇಂಪ್ರೂವ್ ಆಗುತ್ತೆ. ಅದ್ರ ಜೊತೆಗೆ ಮೂಡ್ ಸ್ವಿಂಗ್ಸ್ ಕಡಿಮೆ ಆಗುತ್ತೆ. ಸಿಕ್ಕಾಪಟ್ಟೆ ಜನಕ್ಕೆ ಮೂಡ್ ಸ್ವಿಂಗ್ಸ್ ಆಗೋದು, ಇರಿಟೇಷನ್ ಆಗೋದು ಇದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಶುಗರ್ ಬಿಟ್ಟಾದ್ಮೇಲೆ. ಅದ್ರ ಜೊತೆಗೆ ಶುಗರ್ ಕ್ರೇವಿಂಗ್ಸ್ ಆಲ್ಮೋಸ್ಟ್ ಗಾನು. ಸುಮಾರು ಜನಕ್ಕೆ ಗಂಟೆಗೂ ನಿಮಿಷಕ್ಕೂ ಅದು ತಿನ್ನಬೇಕು, ಸ್ವೀಟ್ಸ್ ತಿನ್ನಬೇಕು, ಬೇಕರಿ ಐಟಮ್ಸ್ ತಿನ್ನಬೇಕು, ಏನಾದ್ರು ಶುಗರ್ ತಿನ್ನಬೇಕು ಅನ್ನೋತ್ತಲ್ಲ. ಈ 8ರಿಂದ 14 ದಿವಸದಲ್ಲಿ ಚಾಲೆಂಜ್ ತಗೊಂಡಾಗ ನಿಮಗೆ ಕಂಪ್ಲೀಟಾಗಿ ಆಲ್ಮೋಸ್ಟ್ ಒಂದು 75% ಶುಗರ್ ಕ್ರೇವಿಂಗ್ಸು ಕಡಿಮೆ ಆಗಿರುತ್ತೆ. ಸೊ ಇದೆಲ್ಲ ನೀವು ಕಂಪ್ಲೀಟ್ 8ರಿಂದ 14ದಲ್ಲಿ ವಿಸಿಬಲ್ ರಿಸಲ್ಟ್ಸು ನೀವು ನೋಡ್ಬೋದು. ಅಲ್ಲಿ ರಿಸಲ್ಟ್ಸ್ ಸ್ಟಾರ್ಟ್ ಆಗುತ್ತೆ. ಇನ್ನು ಡೇ 15 to 21 ಇನ್ನು 15 ಏನಂತಾರೆ 15ರಿಂದ ಹಿಡ್ಕೊಂಡು 21ನೇ ದಿನದಲ್ಲಿ ನಿಮ್ಮ ದೇಹ ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಷನ್ ಯಾವ ರೀತಿ ಆಗುತ್ತೆ ಅನ್ನೋದನ್ನ ಇವಾಗ ತಿಳಿಸ್ಕೊಡ್ತೀನಿ ಬನ್ನಿ. ಇಲ್ಲಿ ಲಾಸ್ಟ್ ವಾರ ಇದು. ಈ ಲಾಸ್ಟಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ದೇಹ ಫ್ಯಾಟ್ ಲಾಸ್ ಈಸಿಯರು. ಎಸ್ಪೆಷಲಿ ನಿಮ್ಮ ಫ್ಯಾಟು ಏನಂತಾರೆ ಕಂಪ್ಲೀಟಾಗಿ ಸ್ವಲ್ಪ ಏನಂತಾರೆ ನೆಕ್ಸ್ಟ್ ಇವಾಗ ಯಾರು ಫ್ಯಾಟ್ ಲಾಸ್ ಮಾಡಬೇಕು ಅಂದ್ಕೊಂಡಿರ್ತೀರ, ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡಿರ್ತೀರ, ಇವರಿಗೆಲ್ಲ ಸಖತ್ತಾಗಿ ರಿಸಲ್ಟ್ ಬರುತ್ತೆ. ಎಸ್ಪೆಷಲಿ ಈ ಶುಗರ್ ಬಿಟ್ಟಾಗ ಇದು ನಿಮ್ಗೆ ಇನ್ನೂ ಈಸಿ ಆಗುತ್ತೆ. ಈ ಫ್ಯಾಟ್ ಲಾಸ್ ಮಾಡೋರಿಗೆ, ವೆಯ್ಟ್ ಲಾಸ್ ಮಾಡೋರಿಗೆ ಇದು ಏನಂತಾರೆ ಡೇ 15 to 21 ಆಗುತ್ತೆ. 21 ದಿವಸದೊಳಗಡೆ ಈ ಟ್ರಾನ್ಸ್ಫಾರ್ಮೇಷನ್ ಸ್ಟಾರ್ಟ್ ಆಗುತ್ತೆ. ಅದು ಎಸ್ಪೆಷಲಿ 15 ದಿವಸ ಕಳೆದ ನಂತರ. ಅದಾದಮೇಲೆ PCOS, ಥೈರಾಯ್ಡು, ಪ್ರೀ ಡಯಾಬಿಟೀಸು ರಿಸ್ಕ್ ರಿಡ್ಯೂಸು. ಎಸ್ಪೆಷಲಿ ಇವ್ರು ಯಾರಿಗೆ PCOS, PCOD ಮತ್ತು ಡಯಾಬಿಟೀಸ್ ಎಲ್ಲ ಬರೋ ಚಾನ್ಸಸ್ ಇರುತ್ತೋ ಅದೆಲ್ಲ ಕಡಿಮೆ ಆಗೋದಕ್ಕೆ ಶುರು ಆಗುತ್ತೆ ಈ 15ರಿಂದ 21 ದಿವಸದೊಳಗಡೆ. ಅದ್ರ ಜೊತೆಗೆ ಈಟಿಂಗ್ ಕಂಟ್ರೋಲು. ಸಿಕ್ಕಾಪಟ್ಟೆ ನಿಮ್ಮ ಕ್ರೇವಿಂಗ್ಸ್ ಇರುತ್ತಲ್ಲ, ಅದು ತಿನ್ನಬೇಕು, ಆಳು ಮೂಳು ಕಸ ಕಡ್ಡಿ ಜಂಕ್ ಫುಡ್ ಅದು ಇದೆಲ್ಲ ನಿಮಗೆ ಏನಂತಾರೆ ಆ ಕ್ರೇವಿಂಗ್ಸು ಕಡಿಮೆ ಆಗೋದಕ್ಕೆ ಶುರು ಆಗುತ್ತೆ, ಎಸ್ಪೆಷಲಿ ನೀವು ಶುಗರ್ ಬಿಟ್ಟಾಗ. ಇನ್ನು ಲಾಸ್ಟ್ ಬಂದ್ಬಿಟ್ಟು ಡಿಸಿಪ್ಲೈನ್ ಆಟೋಮೆಟಿಕಲಿ ಬಿಲ್ಡ್ ಆಗುತ್ತೆ. ಎಸ್ಪೆಷಲಿ ನೀವು ಈ ಶುಗರ್ ಬಿಟ್ಟಾಗ ಡಿಸಿಪ್ಲೈನ್ ಅನ್ನೋದು ನಿಮ್ಮ ಏನಂತಾರೆ ತಿನ್ನೋ ಇರುತ್ತಲ್ಲ, ತಿನ್ನೋ ಚಟ ಇರುತ್ತಲ್ಲ, ಅದು ನಿಮಗೆ ಆಲ್ಮೋಸ್ಟ್ ಕಡಿಮೆ ಆಗೋದಕ್ಕೆ ಶುರು ಆಗುತ್ತೆ. ಸಿಕ್ಕಾಪಟ್ಟೆ ಜನಕ್ಕೆ ಈ ಶುಗರಿಂದ ಮೇಯ್ನ್ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ಈ ವೆಯ್ಟ್ ಗೈನ್ ಆಗೋದು, ಫ್ಯಾಟ್ ಜಾಸ್ತಿ ಬರೋದು. ಆಯಿತು, ಇವಾಗ ನೀವು ಶುಗರು ಏನಂತಾರೆ ಬಿಟ್ಟಿದ್ದಕ್ಕೆ ಆಲ್ಮೋಸ್ಟ್ ನಿಮ್ಗೊಂದಲ್ಲಿ 25% ನಿಮಗೆ ಬೆನಿಫಿಷಿಯಲ್ ಆಯಿತು. ಇನ್ನು 75% ಬೆನಿಫಿಷಿಯಲ್ ಆಗಬೇಕು ಅಂತ ಹೇಳಿದ್ರೆ ನಿಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೋಬೇಕು. ಶುಗರ್ನ ಕಂಪ್ಲೀಟ್ ಕ್ವಿಟ್ ಮಾಡ್ಕೊಂಡು ಲೈಫ್ ಸ್ಟೈಲ್ ಚೇಂಜ್ ಆಗಬೇಕು. ನಿಮ್ಮ ದೇಹನ ಸಣ್ಣ ಮಾಡ್ಕೋಬೇಕು. ಅದು ಯಾವ ರೀತಿ ಸಣ್ಣ ಮಾಡ್ಕೋಬೇಕು ಅಂತ ಹೇಳಿದ್ರೆ ಆಯಿತಾ, ನಿಮಗೆ ಪ್ರಾಪರ್ ಡಯಟ್ ಇರಬೇಕು. ಡಯಟ್ ಜೊತೆಗೆ ಪ್ರಾಪರ್ ಎಕ್ಸಸೈಸ್ ಮಾಡಬೇಕು. ಅದು ಅಂಡರ್ ಕರೆಕ್ಟಾದ ಗೈಡೆನ್ಸಲ್ಲಿ ನೀವು ಮಾಡಿದ್ರಿ ಅಂತ ಹೇಳಿದ್ರೆ ಇವತ್ತು ನನ್ನ ಕ್ಲೈಂಟ್ಸು ಪ್ರತಿಯೊಬ್ಬರು 8 ವಾರದಲ್ಲಿ 8ರಿಂದ 10
kg ವೆಯ್ಟ್ ಲಾಸ್ ಮಾಡ್ತಾ ಇದ್ದಾರಲ್ಲ, ಆ ರೀತಿ ನಿಮ್ಮದು ಆಗುತ್ತೆ. ನೀವು ಏನಾದ್ರು ವೆಯ್ಟ್ ಲಾಸ್ ಮಾಡಬೇಕು, ಫ್ಯಾಟ್ ಲಾಸ್ ಮಾಡಬೇಕು ಆಯಿತಾ, ಈ ಶುಗರ್ ಕ್ರೇವಿಂಗ್ಸಿಂದ ಕಂಪ್ಲೀಟಾಗಿ ನಾನು ಆಚೆ ಬರಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿ ಇತ್ತು ಅಂತ ಹೇಳಿದ್ರೆ, ಇಲ್ಲಿ ಬರ್ತಿರೋ ನಂಬರಿಗೆ ನನಗೆ ಮೆಸೇಜ್ ಮಾಡ್ಬೋದು. ವೆಯ್ಟ್ ಲಾಸ್ ಅಂತ ನಿಮಗೆ 8 ವೀಕ್ಸ್ ಪ್ಲ್ಯಾನು 12 ವೀಕ್ಸ್ ಪ್ಲ್ಯಾನ್ ಎಲ್ಲ ಇದೆ ಇದರಲ್ಲಿ. ಅದರಲ್ಲಿ ನೀವು ನನ್ನ ಜೊತೆ ಪ್ರೋಗ್ರಾಮ್ ಜಾಯಿನ್ ಆಗಿ ನೀವು ವೆಯ್ಟ್ ಲಾಸ್ ಸ್ಟಾರ್ಟ್ ಮಾಡ್ಬೋದು. ದಯವಿಟ್ಟು ಶುಗರ್ನ ಕಂಪ್ಲೀಟಾಗಿ ಬಿಡಿ, ಜಾಸ್ತಿ ಇದನ್ನು ನೆಗ್ಲಿಜೆನ್ಸ್ ಮಾಡಬೇಡಿ. ಈ ವಿಡಿಯೋನ ಆದಷ್ಟು ನೀವು ಇನ್ನೊಂದ್ಸಲಿ ನೋಡಿದ್ರೆ ನಿಮಗೆ ಪ್ರಾಪರ್ ಡಿಸಿಪ್ಲಿನ್ ಮೋಟಿವೇಶನ್ ಬರುತ್ತೆ. ಇದನ್ನು ಬಿಡೋದಕ್ಕೆ ಇನ್ನೂ ಈಸಿ ಆಗುತ್ತೆ. ಇದೇ ರೀತಿ ನಿಮಗೆ ಡಿಸಿಪ್ಲೈನ್ ವಿಡಿಯೋಸು, ಹೆಲ್ದಿ ವಿಡಿಯೋಸು, ವೆಲ್ದಿ ವಿಡಿಯೋಸ್ಗಳು ಬೇಕು ಅಂದಾಗ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇರಿ. ನನ್ನನ್ನು ಸಪೋರ್ಟ್ ಮಾಡಿಕೊಂಡು ಚಾನಲ್ನ ಸಪೋರ್ಟ್ ಮಾಡಿಕೊಂಡು ಆಯಿತಾ, ಪ್ರತಿ ದಿವಸ ನೋಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.